ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಿ ವಾಪಸ್ ಬಂದರೆ ಯಾವುದೋ ಒಂದು ರೀತಿ ದೇಶದಲ್ಲಿ ಒಂದು ಕಡೆ ಹೋರಾಟ ಮತ್ತು ಅಲ್ಲೇ ಆರೋಪಗಳು ಆ ಥರದ್ದು ಜಾಸ್ತಿ ಆಗ್ತಾ ಇದೆ. ಜಂತರ್ ಮಂತರ್ನ ಯಾವ ರೀತಿ ನೋಡಬೇಕು ಸರ್? ಜಂತರ್ ಮಂತರು ಅದು ಐತಿಹಾಸಿಕವಾದಂಥ ಜಾಗ. ರಾಹುಲ್ ಗಾಂಧಿಯವರು ಹೊರದೇಶಕ್ಕೆ ಹೋದಾಗೂ ನಮ್ಮ ದೇಶವನ್ನು ಬೈತಾರೆ. ಬಹುಶಃ ಗೊತ್ತಿಲ್ಲ ಅಲ್ಲಿ ಹೋಗಿ ಏನು ಕುತಂತ್ರವನ್ನು ಮಾಡ್ಕೊಂಡು ಬರ್ತಾರೋ, ಬಂದ ತಕ್ಷಣ ಇಲ್ಲೊಂದು ಗಲಭೆಯನ್ನು ಸೃಷ್ಟಿ ಮಾಡ್ತಾರೆ. ನರೇಂದ್ರ ಮೋದಿಯವರನ್ನು ಕೆಳಗಡೆ ಇಳಿಸಬೇಕು, ಈ ದೇಶವನ್ನು ಅಸ್ಥಿರ ಮಾಡಬೇಕು ಅಂತೇಳಿ ಭಾಳ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಅವರು ಯಾವಾಗ ಈ ಥರ ಸುಳ್ಳು ಆರೋಪಗಳನ್ನು ಮಾಡ್ತಾರೋ ಆಗೆಲ್ಲ ಕೂಡ ನರೇಂದ್ರ ಮೋದಿಯವರು ಗಟ್ಟಿಯಾಗಿದ್ದಾರೆ. ಆದರೆ ಒಂದಂತೂ ಸತ್ಯ, ವಿದೇಶಿ ಶಕ್ತಿಗಳು ಇವತ್ತು ನರೇಂದ್ರ ಮೋದಿಯವರ ಈ ಬಲಿಷ್ಠತನವನ್ನು ವಿಶ್ವಗುರುವಾಗಿ ಏನು ಇಡೀ ವಿಶ್ವದಲ್ಲೇ ಮಾನ್ಯ ಆಗ್ತಾ ಇದ್ದಾರೆ, ಈ ಭಾರತವನ್ನು ಅಸ್ಥಿರಗೊಳಿಸಬೇಕು ಅಂತಕ್ಕಂಥ ವಿದೇಶಿ ಶಕ್ತಿಗಳು ನೇರವಾಗಿ ಕೈ ಹಾಕಿರ್ತಕ್ಕಂಥದ್ದು ಇದು ಕನ್ನಡಿಯಷ್ಟೇ ಸತ್ಯ. ಕೆಲವು ಬಲಿಷ್ಠ ರಾಷ್ಟ್ರಗಳು ಯಾವುದೇ ಬೇರೆ ದೇಶಗಳನ್ನು ಕೂಡ ಛಿದ್ರ ಮಾಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಅದು ಶ್ರೀಲಂಕಾ ಇರ್ಬೋದು, ನೇಪಾಳ ಇರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ದಂಗೆ ಎಬ್ಬರಿಸಿ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಇವರು ಯಶಸ್ವಿ ಆಗೋದಿಲ್ಲ. ನೀವೊಬ್ಬ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರಾಗಿದ್ದು ಪಾರ್ಲಿಮೆಂಟಲ್ಲಿ ಚರ್ಚೆಯನ್ನು ಮಾಡಿ, ಅಲ್ಲಿ ವಿವರವಾಗಿ ನಿಮ್ಮಲ್ಲಿ ಏನಿದೆಯೋ ಸಾಕ್ಷ್ಯಾಧಾರಗಳನ್ನು ಕೊಡಿ. ಅದು ಬಿಟ್ಟು ಇವತ್ತು ತುಕಡೆ ಗ್ಯಾಂಗು ದೇಶ ವಿರೋಧಿ ಘೋಷಣೆಗಳನ್ನು ಕೂಗ್ತಾರೆ, ಪಾರ್ಲಿಮೆಂಟನ್ನು ಒಡೆದಾಕ್ತೀವಿ ಅಂತ ಹೇಳ್ತಾರೆ, ನೇಪಾಳ ಕೊಲಂಬೋ ಥರ ಬೆಂಕಿ ಹಚ್ತೀವಿ ಅಂತ ಹೇಳ್ತೀವಿ ಅಂತಂದರೆ ಅವರ ಮನಸ್ಥಿತಿ, ಆ ಯುವಕರ ಮನಸ್ಥಿತಿ ಏನಿರ್ಬೋದು? ಅವರ ಜೊತೆಯಲ್ಲಿ ಆಪ್ ಅವರು, ಕಾಂಗ್ರೆಸ್ ಅವರು, ಕಮ್ಯುನಿಸ್ಟ್ ಅವರು ಯಾರ್ಯಾರು ಭಾರತ ಮಾತೆಗೆ ಅಪ್ಪ ಅಂತ ಕೇಳ್ತಾರೆ, ಭಾರತ ಮಾತೆಯವರ ಅಪ್ಪ ಯಾರು ಅಂತ ಕೇಳ್ತಾರೆ, ಅಂಥ ಗ್ಯಾಂಗ್ ಸೇರ್ಕೊಂಡು ಇವತ್ತು ದೇಶದ್ರೋಹದ ಗ್ಯಾಂಗ್ ಅದು ಮಾಡ್ತಾ ಇರ್ತಕ್ಕಂಥದ್ದು. ಜನ ಭಾಳ ಹುಷಾರಾಗಿದ್ದಾರೆ. ಮತ್ತು ಅವರು ಏನು ಅಂದರೆ ಯುವ ಜನತೆಯನ್ನು ದಂಗೆ ಎಬ್ಬರಿಸಬೇಕು ಅಂತ ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಮಗಿರೋ ಮಾಹಿತಿ ಪ್ರಕಾರ ಇನ್ನೊಂದು 2-3 ತಿಂಗಳಲ್ಲಿ ಇಡೀ ದೇಶದಲ್ಲಿ ಎಲ್ಲ ಕಡೆ ಕೂಡ ವಿದೇಶಿ ಹಣವನ್ನು ಕೊಟ್ಟು ಈ ಥರ ದಂಗೆ ಎಬ್ಬರಿಸಬೇಕು ಅಂತ ಒಂದು ಪ್ರಯತ್ನ ನಡೀತಾ ಇದೆ ಅಂತೇಳಿ. ಆದರೆ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, BJP ಸರ್ಕಾರ ಕೇಂದ್ರದಲ್ಲಿರೋರು ಕೂಡ ಇಂಥದ್ದೆಲ್ಲ ನಡೆಯೋದಕ್ಕೆ ಆಸ್ಪದ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಈಗಾಗಲೇ ವಿದೇಶಿ ಹಣ ಬಂದಿರತಕ್ಕಂಥ ಮಾಹಿತಿ ಇದೆ, ಅದನ್ನು ಪೊಲೀಸರು ತನಿಖೆಯನ್ನು ಮಾಡ್ತಾಯಿದ್ದಾರೆ. ಯಾರ್ಯಾರು ಕಲ್ಲು ತೂರಾಟ ಮಾಡಿದ್ರು, ಲೋಡ್ಗಟ್ಟಲೆ ಲಾರಿಗಳಲ್ಲಿ ಕಲ್ಲು ತಂದಿದ್ರು, ಅವೆಲ್ಲವನ್ನು ಕೂಡ ಈಗ ಪರಿಶೀಲನೆ ಮಾಡ್ತಾಯಿದ್ದಾರೆ. ಖಂಡಿತವೂ ಕೂಡ ಅವರಿಗೆ ಬುದ್ಧಿಯನ್ನು ಕಲಿಸ್ತಾರೆ.